ಧುಮ್ಮಿಕ್ಕಿ ಸುರಿಯುವ ಜಲಧಾರೆ, ಗೇಗಮನಿಸುವ ದೀಪಾಲಂಕಾರದ ನಡುವೆ 2 ದಿನಗಳ ಉತ್ಸವಕ್ಕೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಚಾಲನೆ. ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಲು ಇಂತಹ ಉತ್ಸವಗಳನ್ನು ಆಚರಣೆ ಮಾಡಲಾಗುತ್ತಿದ್ದು, ಜನರ ನಡೆನುಡಿ ಆಚಾರ ವಿಚಾರ ಆಚರಣೆಗಳನ್ನು ಬಿಂಬಿಸಲು ಇಂತಹ ಉತ್ಸವ ಆಯೋಜಿಸಲಾಗುತ್ತಿದೆ ಎಂದರು.
ಆಗಿದ್ದು. ಸಿದ್ದರಾಮಯ್ಯನವ್ರಿಗೆ KR ನಗರ ಅಂದರೆ ವಿಶೇಷವಾದಂಥ ಅಭಿಮಾನ ಮತ್ತು ಗೌರವ. ಹಿಂದೆ ನಮ್ಮ ನಂಜಪ್ಪನವರು ಇಲ್ಲಿ ಶಾಸಕರಾಗಿದ್ದರು, ವಿಶ್ವನಾಥ್ ಅವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ನಾನು MLA ಆಗಿದ್ದೆ ಮತ್ತು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಸುಮಾರು 30 ವರ್ಷಗಳು ಹೆಚ್ಚು ಕಾಲದ ಸಂಬಂಧ KR ನಗರದ್ದು. ಈ ಕ್ಷೇತ್ರದ ಜನರು ತುಂಬಾ ಅಭಿಮಾನದಿಂದ ನಮ್ಮನ್ನೆಲ್ಲ ಕಾಣ್ತಾ ಇದ್ರು. ಆ ನಂತರ ರಾಜಕೀಯ ಬದಲಾವಣೆ ಆಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ರಾಜಕೀಯ ಬದಲಾವಣೆ ಆಯಿತು. ಈಗ ನಮ್ಮ ರವಿಶಂಕರ್ ಅವರು ತಮ್ಮೆಲ್ಲರ ಆಶೀರ್ವಾದದಿಂದ ಹೆಚ್ಚು ಬಹುಮತದಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸಿದ್ದರಾಮಯ್ಯನವರು ಘೋಷಣೆ ಮಾಡುವಲ್ಲಿ ದೊಡ್ಡಸ್ವಾಮಿ ಗೌಡರು ಮತ್ತು ರವಿಶಂಕರ್ ಅವರು ಪ್ರಮುಖವಾದಂಥ ಕಾಣಿಕೆಯನ್ನ ನೀಡಿದ್ದಾರೆ. ಚುಂಚನಕಟ್ಟೆ ಅಂದ್ರೆ ಭತ್ತದ ಕಣಜ, ಕಬ್ಬು ಬೆಳೆಯುವ ಪ್ರಮುಖ ಕೇಂದ್ರ ಮತ್ತು ದನಗಳ ದೊಡ್ಡ ಜಾತ್ರೆ ಇದು. ಎಲ್ಲ ರೈತರು, ಕಾರ್ಮಿಕರು, ಕೃಷಿಯೇ ಬೆನ್ನೆಲುಬು ಈ ಪ್ರದೇಶದಲ್ಲಿ. ಇದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ್ಯಾವಾಗ ಶ್ರೀರಾಮ ಸಕ್ಕರೆ ಕಾರ್ಖಾನೆ ನಡೆಸಲಿದೆ ಅವಾಗಲೆಲ್ಲ ಬಂದವರು ಸರ್ಕಾರದ ಮೇಲೆ ಒತ್ತಡ ಆಗ್ತಿತ್ತು. ಸಕ್ಕರೆ ಅರಿಬೇಕು, ಕಬ್ಬು ಅರಿಬೇಕು, ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿ ದೊಡ್ಡಸ್ವಾಮಿಗವರು, ರವಿಶಂಕರ್ ಇಲ್ಲಿಯ ಮುಖಂಡರೆಲ್ಲ ಬಂದು ಒತ್ತಾಯ ಮಾಡಿದ್ರು. ಅಂತಿಮವಾಗಿ ಇದನ್ನ ಮಾಡರ್ನೈಸೇಷನ್ ಮಾಡಿ, ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಿ ಈ ರೈತರಿಗೆ ಆರ್ಥಿಕವಾಗಿ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಖಾಸಗಿಯವರು ವಹಿಸಿಕೊಂಡು ಸಕ್ಕರೆ ಕಬ್ಬನ್ನು ಅರಿತಕ್ಕಂಥ ಒಂದು ರೈತರ ಪರವಾದಂಥ ನಿಲುವನ್ನು ಕೈಗೊಂಡು ಅದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಉದ್ದೇಶ, ರವಿಶಂಕರ್, ದೊಡ್ಡಸ್ವಾಮಿ ಗೌಡರು, ನಮ್ಮ ಎಲ್ಲ ಮುಖಂಡರ ಆಶೆ ಆಗಿದೆ. ಇದೊಂದು ಜಲಪಾತ. 60 ಅಡಿ ಎತ್ತರದಿಂದ ಪ್ರವಾಹ ಬಂದಾಗ ಎತ್ತರದಿಂದ ನೀರು ಧುಮುಕಿ ಬರ್ತಕ್ಕಂಥದ್ದು ನೋಡಕ್ಕೆ ಒಂದು ರಮಣೀಯವಾದಂಥ ಸನ್ನಿವೇಶ. ಅದನ್ನ ಪ್ರವಾಸೋದ್ಯಮವಾಗಿ ಪರಿವರ್ತಿಸಿ ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಚಾಕಚಕ್ಯವಾಗಿ ಇಲ್ಲೆಲ್ಲ ಅಳವಡಿಸಿ ಜನರಿಗೆ ಮನರಂಜನೆಯನ್ನ ಮತ್ತು ಪ್ರವಾಸೋದ್ಯಮವನ್ನು ಆಕರ್ಷಿಸಿ ಸಾಂಸ್ಕೃತಿಕವಾಗಿ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಈ ಒಂದು ಮಹೋತ್ಸವದ ಮೂಲ ಉದ್ದೇಶ ಮತ್ತು ಗುರಿ. ಇದು ಧಾರ್ಮಿಕವಾದಂಥ ಕೇಂದ್ರ. ರಾಮ, ಕೃಷ್ಣ, ಸೀತೆ, ಆಂಜನೇಯ ನಾವು ನೋಡಿಲ್ಲ, ಆದರೆ ರಾಮಾಯಣದಲ್ಲಿ ಕಥೆಯನ್ನ ಬರೆದಿದ್ದಾರೆ, ಎಳೆದಿದ್ದಾರೆ. ಸೊ ಅಂತ ಒಂದು ಪವಿತ್ರವಾದಂಥ ಕ್ಷೇತ್ರ ಇದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಅಂತ ಒಂದು ಪವಿತ್ರ ಕ್ಷೇತ್ರ, ಪ್ರವಾಸೋದ್ಯಮ ಕ್ಷೇತ್ರ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರತಕ್ಕಂಥ ಕ್ಷೇತ್ರ. ಜನರ ಜೀವನ, ಅವರ ನಡೆನುಡಿ, ಆಚಾರ ವಿಚಾರಗಳು, ಜೀವನದ ಮೌಲ್ಯಗಳು, ಅವರ ಉಡುಗೆ ತೊಡುಗೆ, ಅವರ ಆಹಾರ ಪದಾರ್ಥಗಳು ಇವೆಲ್ಲವೂ ನಮ್ಮ ಸಾಂಸ್ಕೃತಿಕ ಚಟುವಟಿಕೆ ವ್ಯಾಪ್ತಿಗೆ ಬರತಕ್ಕಂಥದ್ದು. ಇದನ್ನೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಜೀವನ, ಸನ್ನಡತೆಯ ಜೀವನ ಅಂತೇಳಿ ಕರಿತೇವೆ. ಅದನ್ನು ಉತ್ತೇಜಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತದ ಚರಿತ್ರೆಯ ಮೂಲ ಉದ್ದೇಶ ಮತ್ತು ಗುರಿ. ಈ ಚರಿತ್ರೆ ಮತ್ತು ಪರಂಪರೆ ಹಾಳಾಗ್ಯದಲ್ಲಿ ನೋಡಿಕೊಳ್ಳಿಕ್ಕೆ ಇಂಥ ಆಚರಣೆಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು. ಈ ಆಚರಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಈಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ನಿಂತೋಗಿದ್ದ ಜಾತ್ರೆಯನ್ನು ಪುನಃ ಪ್ರಾರಂಭ ಮಾಡಿದ್ದಾರೆ ರವಿಶಂಕರ್ ಅವರು. ಅಲ್ಲೇನಪ್ಪ, ಪುನಃ ಪ್ರಾರಂಭ ಮಾಡಿದ್ದಾರೆ. ರವಿಶಂಕರ್ ಅವರು ಒಬ್ಬ ಕ್ರಿಯಾತ್ಮಕವಾದಂಥ ಒಬ್ಬ ಯುವ ನಾಯಕ. ಕನಸಿದೆ ಅವರಿಗೆ KR ನಗರನ, ಸಾಲಿಗ್ರಾಮ ತಾಲೂಕನ್ನ, ಚುಂಚನಕಟ್ಟೆಯನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು, ಮಾದರಿ ತಾಲೂಕುಗಳನ್ನಾಗಿ ಪರಿವರ್ತಿಸಬೇಕು, ಸರ್ಕಾರದ ಹೆಚ್ಚು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಉತ್ತಮ ನಾಗರಿಕ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ. ನಾನು ಹಿಂದೆ ಮಂತ್ರಿ ಆಗಿದ್ದಾಗ, PWD ಮಂತ್ರಿ ಆಗಿದ್ದಾಗ ಅವರು ZP ಮೆಂಬರ್ ಆಗಿದ್ರು
ನೂರಾರು ಕೋಟಿ ರೂಪಾಯಿ ಯೋಜನೆಗಳನ್ನ ತಂದು ರಸ್ತೆಗಳನ್ನೆಲ್ಲ ಮಾಡಿಸಿದ್ರು. ಅವರ ನಿಲುವಿಗೆ, ಅವರ ಹೋರಾಟಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ಬೆಂಬಲವನ್ನು ನೀಡುತ್ತಾ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಜನರನ್ನ ಒಂದು ಕಡೆ ಸೇರಿ 2 ದಿನಗಳ ಕಾಲ ಜೀವನದ ಜಂಜಾಟವನ್ನು ಮರೆತು ವೈವಿಧ್ಯಮಯವಾದಂಥ ಬದುಕಿನಲ್ಲಿ ನೀವು ತೇಲಿ ಸಂತೋಷವಾಗಿರಲಿ, ನಮ್ಮ ಚರಿತ್ರೆಯನ್ನು ನೆನೆಸ್ಕೊಳ್ಳಿ, ನಮ್ಮ ಬದುಕಿನ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ದಿನ ಅಗುವಾರಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ಸೌಹಾರ್ದತೆಯಿಂದ ಸಾಂಸ್ಕೃತಿಕವಾದಂಥ ಜೀವನವನ್ನು ಸವಿದು ಇಲ್ಲಿ ನಡೆಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳೋದಾದ್ರೆ, ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದೇ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಸಾಹೇಬರು, ಜೊತೆಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ ತಂಗಡಗಿ ಸಾಹೇಬರು, ಇವರೆಲ್ಲರ ಆಶೀರ್ವಾದದಿಂದ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣಕರ್ತರು. ನಾನು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಮನವಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿದ್ರು. ನಮ್ಮ ರವಿಶಂಕರ್ ಕೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ಒಳ್ಳೆಯ ಕೆಲಸ, ಅದಕ್ಕೆ ತಾವು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ತತ್ಕ್ಷಣದಲ್ಲೇ ಆದೇಶವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವ್ರಿಗೆ ಸೂಚನೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಆದಂತ ನಾನು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ 2 ತಾಲೂಕಿನಲ್ಲಿ ಹಲವಾರು ರೀತಿಯ ಪ್ರವಾಸಿ ತಾಣಗಳು ಮತ್ತು ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳು ಇವತ್ತು ಹೆಚ್ಚಿನ ರೀತಿಯಲ್ಲಿದ್ದಾವೆ. ನಿಮ್ಮೆಲ್ಲರ ಆಶೀರ್ವಾದ ಇದೆ. ಆ ಆಶೀರ್ವಾದ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ನಮ್ಮ 2 ತಾಲೂಕಿನ ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಪ್ರವಾಸಿ ತಾಣಗಳಿರ್ಬೋದು, ಅವೆಲ್ಲವನ್ನು ಕೂಡ ಅಭಿವೃದ್ಧಿಪಡಿಸುವಂತದ್ದೇ ನನ್ನ ಮೊದಲ ಆದ್ಯತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಜಾಗದಲ್ಲಿ ಹಲವಾರು ಬಾರಿ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ, ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ. ಇವತ್ತು ತಮ್ಮೆಲ್ಲರ ಆಶೀರ್ವಾದ ಮೂಲಕವಾಗಿ ಶಾಸಕನಾಗಿ ನಿಂತು ನಿಮ್ಮ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಹೇಳಿದ್ರೆ ಅದು ನಿಜಕ್ಕೂ ಕೂಡ ನನಗೆ ನೀವೆಲ್ಲ ಕೊಟ್ಟಿರ್ತಕ್ಕಂಥದ್ದು, ನಿಮ್ಮೆಲ್ಲರ ಆಶೀರ್ವಾದ ಮೂಲಕವಾಗಿ ತಾವು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಇರ್ಬೋದು, ದೊಡ್ಡ ಆಶೀರ್ವಾದ ಇರ್ಬೋದು. ಈ ಒಂದು ಆಶೀರ್ವಾದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ಆ ಕಾರಣಕ್ಕಾಗಿ ನಿಮಗೆ ಸಮಸ್ತ ನಮ್ಮ ಏನೋ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾದ ರೀತಿಯಲ್ಲಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು. ನಾವು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾದಾಗಿಂದನೂ ಕೂಡ ಅವರು ನೋಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಯಾರೇ ಶಾಸಕರಿದ್ರು ಕೂಡ ನಾವು ಹೊತ್ತು ನಮ್ಮ ಜನರಿಗೆ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅವರ ಹತ್ರ ಹೋಗಿ ಹೆಚ್ಚಿಗೆ ಅನುದಾನವನ್ನ ತಂದು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಅವ್ರಿಗೆ ಹೇಳಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಇವತ್ತು ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದೆರಡು ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಭಾಗದ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಶ್ರೀರಾಮ ಸಕ್ಕರೆ ಕಾರ್ಖಾನೆ ಅಂತೇಳಿ ಖ್ಯಾತಿ ಪಡೆದಿರ್ತಕ್ಕಂಥದ್ದು. ಇವತ್ತು ನಿರಾಣಿ ಶುಗರ್ಸ್ ಅವರಿಗೆ ಕಳೆದ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಒಂದು ನೋಂದಣಿ ಮಾಡಿಸ್ತೇನೆ ಅವ್ರಿಗೆ ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟರು. ಆದರೆ ಸರ್ಕಾರದ ಮಟ್ಟದಲ್ಲಿ ಅದು ನೋಂದಣಿ ಮಾಡಿಸುವಂತದ್ದು ಕಡ್ಡಾಯ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾನು ಸದನದಲ್ಲಿ ಇದರ ಪರವಾಗಿ ಧ್ವನಿ ಎತ್ತಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ಪರವಾಗಿ ನಿಂತ್ಕೊಂಡು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರನ್ನ ಕರೆಸಿಕೊಂಡು ಏನ್ ಮಾಡಬೇಕು, ಈ ಒಂದು ಸಕ್ಕರೆ ಕಾರ್ಖಾನೆಯನ್ನ ಪುನರ್ ಪ್ರಾರಂಭಿಸಲಿಕ್ಕೆ ಇಲ್ಲ ನೋಂದಣಿ ಮಾಡಿಸಲಿಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿ ನಾನು ಕೂಡ ಸಮಯ ಕಾಲಾವಕಾಶವನ್ನ ಕೇಳ್ಕೊಂಡಿದ್ದೆ.
ಕೇಳ್ಕೊಂಡಂತ ಸಂದರ್ಭದಲ್ಲಿ ಆ ಮನವಿಗೆ ಪುರಸ್ಕಾರವನ್ನು ಕೊಟ್ಟು ಇವತ್ತು ಏನು ಜನವರಿ 2ನೇ ತಾರೀಕು ತನಕ ನೋಂದಣಿ ಮಾಡಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಾನು ಸಂಬಂಧಪಟ್ಟ ಸಕ್ಕರೆ ಕಾರ್ಖಾನೆಯ ಒಂದು ಆಡಳಿತ ಮಂಡಳಿಯವರಿಗೆ ಚರ್ಚೆಯನ್ನು ಮಾಡಿದ್ದೇನೆ. ಈ ತಿಂಗಳಲ್ಲಿ ಅವರು ನೋಂದಣಿ ಮಾಡಿಸಿಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನ ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಸಕ್ಕರೆ ಕಾರ್ಖಾನೆ ಮುಂದಿನ ಜನವರಿ ಆದ್ಮೇಲೆ ಇದು ಪ್ರಾರಂಭ ಆಗುತ್ತೆ. ಇದು ನಿರಂತರವಾಗಿ ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಶ್ರೀರಾಮ ದೇವಾಲಯ ಸಮಕ್ಷಮ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಬಹಳ ಬಹುದಿನದ ಬೇಡಿಕೆ ಆಗಿತ್ತು. ಏನು ಕಬ್ಡಿಯ ರಾಜಪ್ಪಾಜಿ ಮತ್ತು ಸಿದ್ದಪ್ಪಾಜಿಯ ದೇವಸ್ಥಾನದಲ್ಲಿ ಆ ಕಡೆ ನಮ್ಮ ಗಂಧನಹಳ್ಳಿ, ಮಿರ್ಲೆ, ಬೀಟ್ನಳ್ಳಿ ಈ ಕಡೆ ಬಹಳಷ್ಟು ಹಳ್ಳಿಗಳು ಬರುವಂತ ಜನರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಅವರು ಸುತ್ತಕೊಂಡು ಬರಬೇಕಾಗಿತ್ತು. ಅದನ್ನ ಮನಗಂಡಿರ್ತಕ್ಕಂಥದ್ದು ನಾವು ಕಳೆದ 2013ರಿಂದ 2018ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲೇ ನಾವು ಏನು ತಂದೆಯವರಾದಂತಹ ದೊಡ್ಡಸ್ವಾಮೇಗೌಡರು ಅವತ್ತೇ ಮನವಿಯನ್ನ ಸಲ್ಲಿಸಿದ್ರು. ಅವತ್ತು ಅಂದು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ರು. ಕೊನೆ ಹಂತದಲ್ಲಿ ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಕಾರಣಾಂತರದಿಂದ ಅವತ್ತು ಆಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಒಂದು ಕಳೆದ ವರ್ಷದಿಂದ ನಾನು ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡುವಂತ ಸಂದರ್ಭದಲ್ಲಿ ಕಳೆದ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಆದೇಶ